ಇವತ್ತಿನ ದಿವಸ ಆ ದೇವಮಲ್ಲಮ್ಮ ಎಂತ ಒಂದು ಬೈಕೆಯನ್ನು ಕಂಡು ಆ ತಾಯಿ ಬೈಕೆ ಎಂತಾದ್ದು ಈ ವಿಷಯ ಇವತ್ತಿನ ದಿವಸ ಬರ್ತದೆ. ಬಹುಶಃ ನಾನೆಲ್ಲ ತಾಯಿಗೆ ಹೇಳಿದ್ದೆ, ನಾನು ಇವತ್ತು ಬರಬೇಕಾದ್ರೆ ತಾವುಗಳ ಬೈಕೆ ವೃತ್ತಿಯನ್ನ ಬರಬೇಕಂತ ನಾನು ಹಿಂದಿನ ಸೂಚನೆ ಮಾಡಿದ್ದೆ. ಸಂಸಾರದಲ್ಲಿ ಸುಖ ಅಂತಕ್ಕಂಥದ್ದು ಸಿಗಬೇಕಾಗಿತ್ತಂದ್ರೆ, ನಾವುಗಳೆಲ್ಲ ಸತ್ತ ಮೇಲೆ ಸ್ವರ್ಗವನ್ನು ಸೇರಬೇಕಾಗಿತ್ತಂದ್ರೆ ಅದಕ್ಕೆ ಚರಣ ರಚನಾಗಳನ್ನ ತಲೆಯಲ್ಲಿ ತುಂಬ್ಕೋಬೇಕು. ಆ ಹೆಣ್ಣುಗಳಂತ ಇಷ್ಟು ಕಿಮ್ಮತ್ತಿನ ಸೀರೆ ಬ್ಯಾಡ್ರಿ, ಈ ಸೀರೆ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಣುಗಳಿಗೆ ಕೊಡಬೇಕು. ಒಂದು 200 ರೂಪಾಯಿ ಕಿಮ್ಮತ್ತಿನ ಸೀರೆ ಕೊಡುವಂತ ಮನೆಯ ಯಜಮಾನರು ತನ್ನ ಕೆಲಸಕ್ಕೆ ಇಟ್ಟುಕೊಂಡಿರ್ತಕ್ಕಂಥ ಹೆಣ್ಣುಗಳು, ಶ್ರೀಮಂತ ಮನೆಯ ಹೆಣ್ಣುಗಳು ನನಗೆ ಬಟ್ಟೆ ತಂದ ಅಂತ ಗೊತ್ತಾಗಿ ನಾನು ಅಂಕ ಬರಬಾರ್ದು, ನಾನು ಆ ಯಜಮಾನರಿಗೆ ಆ ಮನೆಯ ಮಾಲೀಕರಿಗೆ ಒಂದು ಸೀರೆ ಕೊಡ್ಬೇಕಂತೇಳಿ ಬಡ ಹೆಣ್ಣುಮಗಳು ಬಟ್ಟೆ ಅಂಗಡಿಗೆ ಬರ್ತಾಳ. ಅದೇ ಬಟ್ಟೆ ಅಂಗಡಿಗೆ ಬರ್ತಾಳ. ಆ ಬಟ್ಟೆ ಅಂಗಡಿಯ ಒಂದು 200 ರೂಪಾಯಿ ಕಿಮ್ಮತ್ತಿನ ಸೀರೆ ತಂದು ಮುಂದಿರ್ತಾನೆ. ಇವಾಗ ಆ ಬಡ ಹೆಣ್ಣುಮಗಳು ಇರ್ತಾಳ, ನೋಡ್ರಿ ಒಳ್ಳೆ ಕಿಮ್ಮತ್ತಿನ ಸೀರೆ ಕೊಡ್ರಿ, ನನ್ನೇನು ಕೆಲಸಕ್ಕೆ ಇಟ್ಕೊಂಡಲ್ಲ ಆ ಸೌಕಾರರಿಗೆ ನಾನು ಕೊಡಬೇಕು, ದುಡ್ಡು ಎಷ್ಟೆಲ್ಲ ಹೋಗ್ಲಿ, ಒಂದು 5,000 ರೂಪಾಯಿ ಕಿಮ್ಮತ್ತಿನ ಸೀರೆ ಆದ್ರೂ ಪರವಾಗಿಲ್ಲ, ಚಲೋ ಸೀರೆ ಅಂತ ಆ ಬಡ ಹೆಣ್ಣುಮಗಳು ಅಂತ. ಇಲ್ಲಿ ಯಾರು ಶ್ರೀಮಂತರು ಬೇಕು? ಮನಸ್ಸಿನಿಂದ ಯಾರು ಶ್ರೀಮಂತರು? ದುಡ್ಡಿನಿಂದ ಶ್ರೀಮಂತವಾಗಿರ್ತಕ್ಕಂಥ ಶ್ರೀಮಂತ ಹೆಣ್ಣುಮಗಳು ಶ್ರೀಮಂತಳಲ್ಲ. ಬಡ ಹೆಣ್ಣುಮಗಳಾದ್ರೂ ಸಹಿತ ನನ್ನನ್ನು ಕೆಲಸಕ್ಕೆ ಇಟ್ಟುಕೊಂಡಿರ್ತಕ್ಕಂಥ ನನ್ನ ಮನೆ ಮಾಲೀಕರಿಗೆ ಕಿಮ್ಮತ್ತಿನ ಸೀರೆ ಕೊಡ್ಬೇಕಂತ ಮನಸ್ಸು ಮಾಡ್ತಾರಲ್ಲ, ಹಾಕಿ ಶ್ರೀಮಂತರು. ಪುರಾಣ ಬರಬೇಕಾದ್ರೆ ಹೆಂಗೆ ಬರಬೇಕು ಅಂತಂದ್ರೆ, ಶುಚಿಭೂತರಾಗಿ ಹಣೆಗೆ ಬೂತಿಯನ್ನು ಧರಿಸಿಕೊಂಡು ಪರಮ ಪವಿತ್ರವಾಗಿರ್ತಕ್ಕಂಥ ಕುಂಕುಮ ಹಚ್ಚಿಕೊಂಡು ನಿಮ್ಮ ಮನೆ ತಕ್ಕಂಥ ದವಸ ಧಾನ್ಯಗಳನ್ನು ತೆಗೆದುಕೊಂಡು, ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ, ಇವುಗಳ ತಗೊಂಡ್ರೆ ಕೂಡ ಹೆಂಗಿಲ್ಲ ಆದ್ರೆ ಪುರಾಣ ಬರಬೇಕಾದ್ರೆ ತೆಲಿ ಖಾಲಿ ತೆಲಿ ಇರಲಿ, ಮನೆಯ ಸಂಸಾರದ ವಿಷಯಗಳನ್ನು ತುಂಬಿಕೊಂಡು ಬರಬಾರ್ರಿ. ಖಾಲಿ ಕೂಡ ಇತ್ತಂದ್ರೆ ನೀರು ತುಂಬ್ಕೊಂಡು ಬರ್ತೀವಿ, ತುಂಬಿದ ಕೂಡ ತಗೊಂಡು ತುಂಬ್ಕೊಂಡು ಬರೋದಿಲ್ಲ, ಬರ್ತೈತೆ ಇಲ್ಲ. ಹೆಂಗಂದ್ರೆ ಗುಡಿನ ದೇವರು ಸುಮ್ಮನೆ ಕುಂತಿರ್ತಾವ, ನೀವು ದೇವರಾಗಬೇಕಾಗಿತ್ತಂದ್ರೆ ಸುಮ್ಮನೆ ಕುಂದಬೇಕಿಲ್ಲ. ಸಿದ್ಧಾರೂಢ ತಾಯಿ ಆಗಿರ್ತಕ್ಕಂಥ ದೇವಮಲ್ಲಮ್ಮ ಎಂಥ ಒಂದು ಬೈಕೆಯನ್ನು ಕಂಡು ಆ ವಿಷಯಗಳಲ್ಲಿ ಮುಖ್ಯವಾಗಿ ನಮ್ಮ ಗವಾಟವನ್ನು ಹಡನಾಡಿದ ನಂತರ ವೀರಭದ್ರ ಸ್ವಾಮಿಗಳವರ ಶಾಸ್ತ್ರವನ್ನು ಕೇಳಿ ನಿತ್ಯ ಗುರುಗಳ ಪಾದ ಪೂಜೆಯನ್ನು ಮಾಡಿ ಆ ಗುರುವಿನ ಆಶೀರ್ವಾದ ಅವರ ಮೇಲೆ ಹಾಕಿ ಆ ಗುರುಗಳಿಗೆ ಆಶೀರ್ವಾದವನ್ನು ಮಾಡಿದ. ಜಗತ್ತನ್ನೇ ಕಲ್ಯಾಣ ಮಾಡತಕ್ಕಂಥ ಮೊದಲು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟುತ್ತಾನ. ಆ ಗುರುವಿನ ಅಪ್ಪಣೆ ಮೇರೆಗೆ ಆ ತಾಯಿ ದೇವಮಲ್ಲಮ್ಮ ಗರ್ಭವತಿ ಆಗ್ತಾಳೆ. ಗರ್ಭವತಿಯಾದ ನಂತರ 1 ತಿಂಗಳು 2 ತಿಂಗಳು 4 ತಿಂಗಳು ಗತಿಸಿದ ನಂತರ ತವರು ಮನೆಯವರು ಬೈಕ ಬುತ್ತಿಯನ್ನು ತಗೊಂಡು ಬರ್ತಾರೆ. ಇವತ್ತು ನೀವುಗಳು ಕೂಡ ಕೆಲವು ಜನ ಬೈಕ ಬುತ್ತಿಯನ್ನು ತಂದೇವಿ. ಈ ಬೈಕ ಬುತ್ತಿಯನ್ನು ಯಾಕೆ ಕೊಡಬೇಕು ಅಂತಂದ್ರೆ, ಸಾಮಾನ್ಯವಾಗಿ ಎಲ್ಲ
ಚತುರ್ಮಾಂತನ ಆಗ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಬೇಕೆ ವೃತ್ತಿಯನ್ನು ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂತಂದ್ರೆ ಮುಂದೆ ಬರ್ತಕ್ಕಂಥ ಮಗನು ದಾಸೋಹ ಮಾಡ್ತಕ್ಕಂಥ ಮಗನ ಆಗಿರ್ತಕ್ಕಂಥ ಉದ್ದೇಶದಿಂದ ಆ ಪ್ರಸಾದವನ್ನು ಕೊಡುತ್ತಾರೆ. ಇವತ್ತು ನಾವು ಪವಿತ್ರವಾಗಿರ್ತಕ್ಕಂಥ ಈ ಸ್ಥಳದಲ್ಲಿ ಇಂಥ ಒಂದು ಮಹತ್ವದ ಸಾನ್ನಿಧ್ಯಕ್ಕೆ ಬೈಕೆ ವೃತ್ತಿಯನ್ನು ನೀವೆಲ್ಲ ತಂದಿರಲ್ಲ, ನಿಜವಾಗ್ಲೂ ನೀವೆಲ್ಲ ಪುಣ್ಯಾತ್ಮರು. ತತ್ವವಲ್ಲ ಒಬ್ಬ ಜ್ಞಾನಿಯ ಬಾಯಿನ ತುತ್ತನ್ನು ಹಾಕಿದರೆ ಕೈಲಾಸದ ವರ್ತವಿದ್ಯ ಸರ್ವಜ್ಞ ಸರ್ವಜ್ಞ ಇರ್ತಾರೆ. ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯಕ್ಷೇತ್ರದಲ್ಲಿ ಯಾರ್ಯಾರು ಇವತ್ತು ಬೈಕೆ ವೃತ್ತಿಯನ್ನು ತಂದಿರಿ, ಯಾರು ಭಕ್ತಿಪೂರ್ವಕವಾಗಿ ನೀವು ದಾಸೋಹವನ್ನು ಮಾಡುತ್ತೀರಿ, ನಿಮಗೆ ವಿಶೇಷವಾಗಿರ್ತಕ್ಕಂಥ ಪುಣ್ಯ ಪ್ರಾಪ್ತಿ ಆಗ್ತದೆ. ಇದಕ್ಕೊಂದು ಉದಾಹರಣೆ ನಿಮ್ಗೆ ಹೇಳ್ತಾ ಇದ್ದೇನೆ. ಒಂದೂರಲ್ಲಿ ಇಬ್ಬರು ಗಂಡ ಹೆಂಡತಿ ಬಹಳ ಅಗರ್ಭ ಶ್ರೀಮಂತರು, ಸಾಕಷ್ಟು ಸಂಪತ್ತು ಐತಿ, ಆದ್ರೂ ಯಾರಿಗೂ ₹1 ದಾನ ಮಾಡೋನಲ್ಲ. ಆತ ಹೆಂಡತಿ ಬಹಳ ಧ್ಯಾನಿ ಇದ್ದ, ಹೆಣ್ಮಗಳು ದಾನ ಮಾಡ್ಬೇಕಂತ ಅದ್ರ ಗಂಡ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಯಾರಾದ್ರೂ ಭಿಕ್ಷಕರು ಮನೆಗೆ ಬಂದ್ರೆ ಒಂದು ರೊಟ್ಟಿ ಸಹಿತ ಕೊಡ್ತಿದ್ದಿಲ್ಲ. ಅವನೆಲ್ಲಾ ಕಡೆ ಬಡ್ಡಿ ಸಾಲ ಕೊಡ್ತಿದ್ದ. ಒಂದು ದಿವಸ ಬಡ್ಡಿ ಗಂಟು ಶುರು ಮಾಡ್ಕೊಂಡ್ಬರಕ್ಕೆ ಹೋಗ್ಯಾನ. ಅವನೆಲ್ಲ ಸಂದರ್ಭದಲ್ಲಿ ಒಬ್ಬ ಸಾಧು ಒಬ್ಬ ಜಗನ್ಮೂರ್ತಿ ಮನೆಗೆ ಬಂದ. ಭವತಿ ಕ್ಷಾಂತಿ ಅಂತೇಳಿ ಹೋಗಿದ. ಆ ಶ್ರೀಮಂತರ ಹೆಂಡತಿ ನೋಡಿದ್ದು ಬಹಳ ಸಂತೋಷ ಆತ ಹೆಣ್ಮಗಳಿಗೆ. ಇವತ್ತ ನನ್ನ ಗಂಡ ಮನೆಯಲ್ಲಿ ಇಲ್ಲ, ಇವತ್ತು ನಾನು ದಾನ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕೈ. ಹೊರಗೆ ಬಂದ ಮಹಾತ್ಮನ ಪಾದಕ್ಕೆ ನಮಸ್ಕಾರ ಮಾಡಿ ಮನೆ ಕರೆದು ಕಮಲೆ ಹಾಕಿ ಕೊಡಿಸ್ತಾಳೆ. ತಾವು ಪ್ರಸಾದ ಮಾಡ್ರಿ. ಹೌದು ತಾಯಿ, ನನಗೆ ಹಸುವಾಗಿದೆ, ನನಗೆ ಊಟಕ್ಕೆ ನೀಡಿದಾಗ ಆ ಹೆಣ್ಣು 4 ರೊಟ್ಟಿ ಪಲ್ಯ ಹಚ್ಕೊಂಡ್ಬಂದು ತಂದು ಕೊಡ್ತಾಳೆ. ಹಚ್ಚಿದು ಬಂದಿರ್ತಕ್ಕಂಥ ಸಾಧು ಆ 4 ರೊಟ್ಟಿ ಊಟ ಮಾಡಿ ಏನಂತ ಆಶೀರ್ವಾದ ಮಾಡ್ತಾನೆ. ಆ 4 ರೊಟ್ಟಿಗಳನ್ನು ಊಟ ಮಾಡಿರ್ತಕ್ಕಂಥ ಮಹಾತ್ಮ ಸಾಧು ಅಂತಾನ, ತಾಯಿ ಹಸಿದು ಬಂದ ಒಡಲಿಗೆ ನೀನು ಪ್ರಸಾದವನ್ನು ಕಟ್ಟಿ ನಾನು ಸಂತೃಪ್ತನಾದೆ. ಈ 4 ರೊಟ್ಟಿಗಳೇ 40 ರೊಟ್ಟಿಗಳಾಗಿ ನನ್ನ ಮುತ್ತೈದತನ ಉಳಿಸು ಅಂತೇಳಿ ಆಶೀರ್ವಾದ ಮಾಡ್ತಾನೆ. ಮುಂದೆ ಆ ಹೆಮ್ಮನ ಗಂಡ ಆ ಶ್ರೀಮಂತ ಸಾಲ ವಸೂಲು ಮಾಡ್ಕೊಂಡ್ರೆ ಹೋಗಿದ್ದಲ್ಲ, ವಸೂಲು ಮಾಡ್ಕೊಂಡು ಬಂದ. ಬರಬೇಕಾದ್ರೆ ದಾರಿಯ ಮಧ್ಯದಲ್ಲಿ 4 ಜನ ಕಳ್ಳರು ಬಂದ್ರು. ನೋಡಿದ್ರಿ ಇವತ್ತು ರೊಕ್ಕ ಇರೋದಲ್ಲ, ಕೊಡ ರೊಕ್ಕ ಅಂದ್ರೆ ಅವರು ಇವಾಗ ಕೊಡಗಂದ ಕೊಡಲದ್ರೆ ನಿನ್ನ ಹೊಡಿತೀವಿ ಅಂದ್ರು. ನೀವು ನನ್ನ ಕೊಡಿದ್ರು ಕೊಡಂಗಿಲ್ಲ ಅಂದ ನಾವು, ಯಾಕಂದ್ರೆ ಅವ್ನು ಕೊಟ್ಟ ಹುಡಿನೇ ಇಲ್ಲ. ಇವಾಗ ಹಂಗೆ ಕೊಡಂಗಿಲ್ಲ ಅಂತೇಳಿ ಆ 4 ಜನ ಕಳ್ಳರು ಬಡಿಗೆ ತಗೊಂಡು ಅವನು ಹೊಡಿಬೇಕಂತೇಳಿ ಕೈಗಳ ಮೇಲೆ ಕೆತ್ತಿದಾಗ ಅಲ್ಲಿ ವಿಶೇಷ ಘಟನೆ ನಡೀತದೆ. ಏನಾಗೈತಂದ್ರೆ, ಏನು ಆ ಸಾಧು ಮಹತ್ವ ಆಶೀರ್ವಾದ ಮಾಡಿದ್ದಲ್ಲ, 4 ರೊಟ್ಟಿಗಳೇ 40 ರೊಟ್ಟಿಗಳಾಗಿ ನನ್ನ ಮುತ್ತೈದತನ ಉಳಿಸು ಅಂತೇಳಿ ಆಶೀರ್ವಾದ ಮಾಡಿದ್ದ. ಆ ಮಾತು ಸುಳ್ಳಾಗಲಿಲ್ಲ. ಆ ರೊಟ್ಟಿಗಳು ಅದರ ಸೂತ್ರ ಪ್ರದರ್ಶನ ಕಟ್ಟಿದ್ರು. ಆ 4 ರೊಟ್ಟಿಗಳು 40 ರೊಟ್ಟಿಗಳಾಗಿ ಇವರು ಹೊಡಿಲಿಕ್ಕೆ ಹೋದಾಗ ಆ ಏಟು ಯಾರಿಗೆ ಬಿಡ್ತಿತ್ತು, ಆ ರೊಟ್ಟಿಗೆ ಬೀಳ್ತಿತ್ತು. ಕಳ್ರಂತ ನಾವು ಇವನನ್ನು ಹೊಡಿಬೇಕಂದ್ರೆ ನಾವು ಹೊಡಿತಕ್ಕಂಥ ಏಟು ರೊಟ್ಟಿಗೆ ಬೀಳ್ತಾವ. ಭವಿಷ್ಯ ಮನುಷ್ಯ ಅಲ್ಲ, ಇವನ ದೇವದನೋ ರಾಕ್ಷಸದನೋ, ಇಲ್ಲಿದ್ರಿಂದ ಎಲ್ಲಿ ನಮ್ಮನ್ನು ನುಗ್ತಾಯಿದೆ ಅಂತ ಬಿಟ್ಟು ಹೊಡೆದಿರ್ತಾರೆ. ಮನೆಗೆ ಬಂದ್ಮೇಲೆ ಹೇಳ್ತಾನ, ಇವತ್ತು ನಾವು ಬದುಕಿ ಬರಬಾರ್ದು. ವಿಚಿತ್ರ ಘಟನೆ. ಸಾಲವನ್ನು ವಸೂಲಿ ಮಾಡಿಕೊಂಡು ದುಡ್ಡು ತಗೊಂಡು ಬರುವ ಕಾಲಕ್ಕೆ 4 ಜನ ಕಳ್ಳರು ಅಡ್ಡ ಬಂದರು. ದುಡ್ಡು ಕೊಡೋದ್ರ ಕಡೆಯಿಂದ ನೀನು ಹೊಡಿತೀವಿ ಅಂದ್ರೆ ಬಡಿಗೆ ತೆಗೆದು ಹೊಡಿಬೇಕಾದ್ರೆ ನನ್ನ ಸುತ್ತ 40 ರೊಟ್ಟಿಗಳು ಪ್ರದಕ್ಷಿಣ ಹಾಕಿದ್ರು. ಅವ್ರು ಹೊಡೆದಂಗೆಲ್ಲ ರೊಟ್ಟಿಗೆ ಕೊಡ್ತಿದ್ದು. ವಿಚಿತ್ರ ಘಟನೆ ಅಂದಾಗ ಆ ಹೆಣ್ಣುಗಳು ಅಂತಾಳ, ಆ 40 ರೊಟ್ಟಿಗಳು ಯಾವಂತ ಮಾಡಿ ನಾವು ಯಾರಿಗಾದ್ರೂ ದಾನ ಮಾಡ್ಬೇಕಂದ್ರೆ ನೀವು ದಾನ ಮಾಡಲಿಕ್ಕೆ ಬಿಡ್ತಾ ಇದ್ದಿಲ್ಲ. ನೀನು ಎಲ್ಲಾದ ಸಂದರ್ಭದಲ್ಲಿ ಒಬ್ಬ ಸಾಧು ಬಂದಿದ್ದ, ಆತನಿಗೆ 4 ರೊಟ್ಟಿ ಪಲ್ಯ ಹಚ್ಚಿಕೊಟ್ಟೆ. ಆತ ಊಟ ಮಾಡಿ ಈ 4 ರೊಟ್ಟಿಗಳೇ 40 ರೊಟ್ಟಿಗಳಾಗಿ ನನ್ನ ಮುತ್ತೈದೆತನ ಉಳಿಸಂತ ಆಶೀರ್ವಾದ ಮಾಡಿದ. ನಾನೇನಾದ್ರೂ ದಾನ ಮಾಡಲಿಲ್ಲ ಅಂದ್ರೆ ಇವತ್ತು ನಾನು ಬದುಕ್ತಿದ್ದಿಲ್ಲ. ನಾನು ದಾನ ಮಾಡಿದ್ರೆ ನೀವು ಬದುಕ್ತಿದ್ದಿಲ್ಲ, ನನ್ನ ಮುತ್ತೈದೆತನ ಉಳಿತಿದ್ರ ಅಂತ ಹೆಣ್ಣುಗಳು ಹೇಳ್ತಾರೆ. ಆ ತಾಯಿ ದೇವಮಲ್ಲಮ್ಮ ಎಂಥ ಮೈಕೆಲ್ಲ ಕಂಡು, ಹುಟ್ಟಿದರೆ ಭಕ್ತ ಮಾರ್ಕಂಡೇಯನಂತೆ ಮಗನೇ ಹುಟ್ಟಬೇಕು, ಹುಟ್ಟಿದರೆ ಧರ್ಮರಾಯನಂತ ಮಗನೇ ಹುಟ್ಟಬೇಕು, ಹುಟ್ಟಿದರೆ ಸತ್ಯನ ಚಂದ್ರನಂತ ಮಗನೇ ಹುಟ್ಟಬೇಕು ಅಂತ ಬೈಕೆಯನ್ನು ಕಾಣ್ತಾ ಇದ್ದಾಳೆ ಮಲ್ಲಮ್ಮ. ಎಂಥ ಮೈಕೆಲ್ಲ ಕಂಡು ಅಂತಂದ್ರೆ ನಿತ್ಯಲಿಂಗ ಪೂಜೆಯನ್ನು ಮಾಡ್ತಕ್ಕಂಥ ಬೈಕೆ, ಗುರು ಸೇವೆಯನ್ನು ಮಾಡ್ತಕ್ಕಂಥ ಬೈಕೆ, ಮನೆಯಲ್ಲಿ ದಾಸೋಹ ಮಾಡ್ತಕ್ಕಂಥ ಬೈಕೆಯನ್ನು ಕಾಣ್ತಾ ಇದ್ದಾಳೆ. ನನ್ನ ಹೊಟ್ಟೆಯಲ್ಲಿ ಜಗತ್ತನ್ನೇ ಕಲ್ಯಾಣ ಮಾಡ್ತಕ್ಕಂಥ ಮಗನ ಹುಟ್ಟಲ್ಲ ಅಂತೇಳಿ ಆ ತಾಯಿ ಬೈಕೆಯನ್ನು ಕಾಣ್ತಾಳೆ. ಮತ್ತು ತಾಯಿಂದರಲ್ಲಿ ನನ್ನ ಮಾತನ್ನು ಹೇಳ್ತೀನಿ ನಾನು, ನಿಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಮಕ್ಕಳು ಹುಟ್ಟಬೇಕಾದ್ರೆ ನೀವೇ ಕಾರಣ, ಕೆಟ್ಟ ಮಕ್ಕಳು ಹುಟ್ಟಬೇಕಾದ್ರೆ ನೀವೇ ಕಾರಣ. ನೀವು ಗರ್ಭಿಣಿಯಲ್ಲಿದ್ದಾಗ ನಿಮ್ಮ ಮನಸ್ಸು ಒಳ್ಳೆಯ ಮನಸ್ಸು ತಂದ್ರೆ ಒಳ್ಳೆ ಮಕ್ಕಳು ಹುಟ್ಟುತ್ತಾವ. ನಿಮ್ಮ ಮನಸ್ಸಿನಲ್ಲಿ ಗಡಿಬಿಡಿ ಇತ್ತಂದ್ರೆ ಮತ್ತೆ ಮನೆಯಾಗ ಓಣ್ಯಾಗ ಜಗಳ ಮಾಡ್ತಾ ಇದ್ರೆ ಅಂತಂದ್ರೆ
ಮುಂದೆ ಜಗಳ ಮಾಡ್ತಕ್ಕಂಥ ಮಕ್ಕಳೇ ಬಿಡ್ತಾವ. ಯಾವ್ದಾದ್ರು ವಸ್ತುವನ್ನು ಕಳ್ತನ ಮಾಡಿದ್ರೆ ಅಂದ್ರೆ ಕಳ್ತನ ಮಾಡ್ತಕ್ಕಂಥ ಮಕ್ಕಳು ಬಿಡ್ತಾವ. ಮನಸ್ಸಿನಲ್ಲಿ ಅದೇವ ನೀವು ಗರ್ಭಿಣಿಯರಿದ್ದಾಗ ನೀವು ಯಾವ ರೀತಿಯಾಗಿ ನಡ್ಕೊಂತೀರಿ, ನಿಮ್ಮ ಗರ್ಭದಲ್ಲಿರ್ತಕ್ಕಂಥ ಕೂಸಿನ ಮೇಲೆ ಪರಿಣಾಮ ಬೀರ್ತದೆ. ಆ ದೇವಮಲ್ಲಮ್ಮ ತಮ್ಮ ಮನೆ ಗುರುಗಳಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿಗಳು ಹೇಳ್ತಕ್ಕಂಥ ಶಾಸ್ತ್ರವನ್ನು ಕೇಳ್ತಾ ಇದ್ದು, ಪ್ರವಚನವನ್ನು ಕೇಳ್ತಾ ಇದ್ದು, ಅಧ್ಯಾತ್ಮ ಚಿಂತನವನ್ನು ಮಾಡ್ತಾ ಇದ್ದು, ಇದೆಲ್ಲವೂ ಕೂಡ ಹೊಟ್ಟೆಯಲ್ಲಿರ್ತಕ್ಕಂಥ ಶಿಶುವಿನ ಮೇಲೆ ಪರಿಣಾಮ ಬೀರ್ತದೆ. ಅದಕ್ಕೆ ನೀವು ಗರ್ಭಿಣಿಯರಿದ್ದಾಗ ನೀವು ಬಹಳ ಎಚ್ಚರವಾಗಿರಬೇಕಾಗಬೇಕು. ತಾಯಿನ ಗರ್ಭಿಣಿಯರಿದ್ದಾಗ ಪೂಜೆ ಪುರಸ್ಕಾರಗಳನ್ನು ಧ್ಯಾನ ಮಾಡುವುದನ್ನ, ದೇವ ಪೂಜೆ ಮಾಡುವುದನ್ನ, ಪುರಾಣ ಪುಣ್ಯಕಥೆಗಳನ್ನು ಕೇಳ್ತಕ್ಕಂಥ ಮನಸ್ಸು ನಿಮ್ಮದಿರಬೇಕು. ನಿಮ್ಮ ಹೊಟ್ಟೆಯಲ್ಲಿ ಕೂಡ ಒಳ್ಳೆ ಮಕ್ಕಳು ಹುಟ್ಟುತ್ತಾವ. ಆ ತಾಯಿ ದೇವಮಲ್ಲಮ್ಮನಿಗೆ ತವರು ಮನೆಯವರು ಬೈಕೆ ಬತ್ತಿಯನ್ನು ತಂದು ಆ ತಾಯಿಗೆ ಹಸಿರು ಸೀರೆಯನ್ನು ಉಡಿಸಿ, ಹಸಿರು ಬಳೆಯನ್ನು ತೊಡಿಸಿ, ಕರುಣ ಪ್ರಸಾದವನ್ನು ಕೊಡಿಸಿ, ಜಂಗಮ ಗಣರಾತ್ರಿಯನ್ನು ಮಾಡಿ ಬಂದಿರತಕ್ಕಂಥ ತಾಯಿಗಳು ಆ ಸೀಮಂತ ಕಾರ್ಯಕ್ರಮದ ಕುರಿತು ಹಾಡನ್ನು ಹಾಡಿರುವುದು ಚಳಕಾಪುರ ಗ್ರಾಮದಲ್ಲಿ. ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ಕೂಡ ತಾಯಿಗಳು ಸೀಮಂತ ಕಾರ್ಯಕ್ರಮ ಉದ್ದೇಶಿಸಿ ಹಾಡನ್ನು ಹಾಡಬೇಕು. ಈ ರೀತಿಯಾಗಿ ಬೈಕೆ ಬುತ್ತಿಯನ್ನು ತಂದಿದ್ದಾರೆ. ಬೈಕೆ ಬುತ್ತಿಯನ್ನು ತಂದಿರ್ತಕ್ಕಂಥ ತಾಯಂದರಿಗೆ ವಿಶೇಷವಾಗಿ ಗುರುಗಳ ಆಶೀರ್ವಾದದಲ್ಲಿ ಅಂದು ಚಳಕಾಪುರ ಗ್ರಾಮದಲ್ಲಿ
Thank you.